ಫೋಟೋ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕಾಣುತ್ತೆ ಅಂತ ಹೇಳಿಕೆ ನೀಡಿದ್ದ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಧರ್ಮ ಜಾತಿಯ ಹೆಸರಲ್ಲಿ ಕಾಂಗ್ರೆಸ್ ಮತಯಾಚನೆ ಮಾಡಲು ಯತ್ನಿಸ್ತಾ ಇದೆ. ದೇವರ ಹಾಗೂ ಸಂತರ ಹೆಸರುಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಅಂತ ಬಿಜೆಪಿ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಜನವರಿ 11ರಂದು ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ತಮ್ಮ ಹಸ್ತವನ್ನ ತೋರಿಸ್ತಾ ಇದು ನಮ್ಮ ಪಕ್ಷದ ಚಿಹ್ನೆ, ಹಾಗೆ ಶಿವನ ಫೋಟೋವನ್ನ ನೋಡಿದ್ರೆ ನಮ್ಮ ಪಕ್ಷದ ಚಿಹ್ನೆ ಕಾಣಿಸ್ತು, ಹಾಗೆಯೇ ಗುರುನಾನಕ್ ಫೋಟೋ ನೋಡಿದ್ರೂ ಕೂಡ ಅಲ್ಲೂ ಕಾಂಗ್ರೆಸ್ ಚಿಹ್ನೆ ಕಾಣಿಸ್ತು. ಅಷ್ಟೇ ಯಾಕೆ ಗೌತಮ ಬುದ್ಧ, ಮಹಾವೀರ, ಹಜರತ್ ಅಲಿ ಫೋಟೋಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕಾಣಿಸ್ತಾ ಇದೆ ಅಂತ ಹೇಳಿಕೆ ನೀಡಿದ್ರು. ಸದ್ಯ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ. ರಾಹುಲ್ ಗಾಂಧಿಯ ಕೈ ಹೇಳಿಕೆ ಇದೀಗ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ. ಶಿವನ ಕೈಯಲ್ಲಿ ಹಾಗೆ ಸಾಕಷ್ಟು ದೇವರ ಫೋಟೋಗಳಲ್ಲಿ ಕಾಂಗ್ರೆಸ್ನ ಚಿಹ್ನೆ ಕಂಡು ಬರುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು. ಇದು ಸುಪ್ರೀಂ ಕೋರ್ಟ್ನ ಆದೇಶದ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅನ್ನೋದು ಬಿಜೆಪಿಯ ಆರೋಪವಾಗಿದೆ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ದೂರು ನೀಡೋಕೆ ಕೂಡ ಇದೀಗ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ದೇವರ ಫೋಟೋ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕಾಣುತ್ತೆ ಅನ್ನೋ ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ಇದೀಗ ಬಿಜೆಪಿ ಗರಂ ಆಗಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಏನಿದೆ, ಜಾತಿ ಧರ್ಮಗಳ ಹೆಸರಲ್ಲಿ ಮತಯಾಚನೆಯನ್ನ ಮಾಡಬಾರದು ಅನ್ನೋ ಒಂದು ಆದೇಶವನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಆರೋಪಿಸ್ತಾ ಇದೀಗ ಚುನಾವಣಾ ಆಯೋಗದ ಮೊರೆ ಹೋಗೋಕೆ ಬಿಜೆಪಿ ನಿರ್ಧರಿಸಿದೆ.